ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಂಗಾರ, ನೀನು ಇವತ್ತಲ್ಲ ನಾಳೆ ಸರಿ ಹೋಗ್ತೀಯಾ? ನಿನ್ನ ತುಂಬ ಈಸಿಯಾಗಿ ಹ್ಯಾಂಡ್ಲು ಮಾಡ್ತೀನಿ. ನೀನು ದೊಡ್ಡ ಮ್ಯಾಟ್ರೇ ಅಲ್ಲ. ಆದರೆ ಆ ಕಾವೇರಿಗೆ ನನ್ನಲ್ಲಿ ಗಂಡಸ್ತನ ಇಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಡ್ತು. ಆ ಕಾವೇರಿಗೆ ಮೊದಲೇ ನನ್ನ ಕಂಡ್ರೆ ಆಗಲ್ಲ. ಇವಾಗ ಅವಳು ನನ್ನ ಇನ್ನೂ ಹೀನಾಯವಾಗಿ ನೋಡ್ತಾಳೆ. ಅವಳ ಮುಂದೆ ಹೇಗೆ ತಲೆ ಎತ್ಕೊಂಡು ಓಡಾಡಲಿ? ಅದು ಅಲ್ಲದೆ ಆ ಸರಸು ಯದು ಎಲ್ಲರ ಮುಂದೆ ನಾನು ನಾಲಾಯಕ್ ಅನ್ನೋದು ಗೊತ್ತಾಯಿತು. ಈ ಕಾವೇರಿ ಎಲ್ಲರಿಗೂ ಟಾಮ್ ಹೊಡ್ಕೊಂಬರ್ತಾಳೆ. ಕಾವೇರಿನ ಮಾತ್ರ ಬಿಡಲ್ಲ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ. ಲಾಲ 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 ಲಾಲ. ಏನ್ರಿ ಅಧ್ಯಕ್ಷ, ಹೆಂಗದಿರಿ? ಚಲೋ ತಂಗದಿರೇನ? ಏನು ಸೇವೆ ಆಗಬೇಕಾಗಿತ್ತು ನಮ್ಮಿಂದ? ಆಜ್ಞಾಪಿಸಿ. ಸರಿ ಇರು, ಏನು ಬೇಕು ಅಂತ ಯೋಚನೆ ಮಾಡ್ತೀನಿ. ಜನರಿಗೆ ಕಾಫಿ ಜೊತೆ ಭಾವನಾತ್ಮಕ ಸಂಬಂಧಗಳಿದೆ. ನಿಂಗೆ ಗೊತ್ತಾ? ಸ್ನೇಹ, ಪ್ರೀತಿ, ವಿಶ್ವಾಸ, ವ್ಯಾಪಾರ ಇದೆಲ್ಲನೂ ಓವರ್ 1 ಕಪ್ ಆಫ್ ಕಾಫಿ ಜೊತೆ ನಡೆದು ಹೋಗುತ್ತೆ. ಹಾ, ನನಗೆ 1 ಕಪ್ ನೈಸ್ ಕಾಫಿ ಬೇಕು. ಒಂದು ನೈಸ್ ಕಾಫಿ. ಅಧ್ಯಕ್ಷ, ಈ ಕಾಫಿನ ಮನುಷ್ಯ ಕುಡ್ದ ಅಂತಂದ್ರ ಹೊಟ್ಟಿ ಒಳಗ ಜಾರ್ಕೆಂಡು ಹೊಕ್ಕತ್ತೋ ಅಥವಾ ಈ ಕಾಫಿನ ನೈಸ್ ಆಗಿರ್ತೋ? ಸ್ವಲ್ಪ ಸವಿಸ್ತಾರವಾಗಿ ಹೇಳ್ರಲ್ಲ. ನಿಂತಲೆ ನೈಸ್ ಕಾಫಿ ಅಂದ್ರೆ ಕಡಕ್ ಹೋಮ್ಲಿ ಕಾಫಿ ತರ ಇರಬೇಕು ಅಂದೆ. ಅಧ್ಯಕ್ಷ, ಈ ಹೋಮ್ಲಿ ಕಾಫಿ ಅಂತಂದ್ರ ಅದನ್ನ ಹೆಂಗ್ ಮಾಡ್ತಾರಪ್ಪ? ಅಲ್ಲ, ಜಿಂಜರ್ ಕಾಫಿ ಗೊತ್ತು, ಫಿಲ್ಟರ್ ಕಾಫಿ ಗೊತ್ತು, ಶುಗರ್ಲೆಸ್ ಕಾಫಿ ಗೊತ್ತು, ಬ್ಲಾಕ್ ಕಾಫಿ ಗೊತ್ತು. ಈ ಹೋಮ್ಲಿ ಕಾಫಿ ಅಂತಂದ್ರ ಇಂಥ ಕಾಫಿನ ನನ್ನ ಜಾಯಮಾನದಾಗ ಎಂದು ಕುಡ್ದಿಲ್ಲ, ಎಂದು ನೋಡಿಲ್ಲ, ಎಂದು ಮಾಡಿಲ್ಲ ನೋಡ್ರಪ್ಪ. ನೋಡು, ನಮ್ಮ ಅಜ್ಜಿ ಕುಡಿತಾ ಇದ್ರಲ್ಲ ಕಾಫಿ, ಹಾಗಿರ್ಬೇಕು. ಕಾಫಿಗೊಂದು ಫೀಲಿಂಗ್ ಇರುತ್ತೆ. ಅಜ್ಜಿ ಕುಡಿಯೋ ಕಾಫಿ ತರ ಇರಬೇಕು. ಜೋಗಳು ಬಾವಿ ಸತ್ಯವೋ. ನಿಮ್ಮ ಅಜ್ಜಿ ಹ್ಯಾಂಗ್ ಕಾಫಿ ಕುಡಿತಿದ್ರಪ್ಪ? ಹಲೋ ಕಾವೇರಿ, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಅಧ್ಯಕ್ಷರೇ. ಓ ಮೈ ಗಾಡ್ ಕಾವೇರಿ, ನಿನ್ ಬಾಯಿಂದ ಅಧ್ಯಕ್ಷರು ಅಂತ ಕೇಳೋದಕ್ಕೆ ಎಷ್ಟು ಹಿತವಾಗಿದೆ ಗೊತ್ತಾ? ಏನು, ಅಧ್ಯಕ್ಷರಿಗೆ ಇನ್ನೂ ಬೆಳಗಾಗಿಲ್ವಾ? ಇನ್ನು ಕನ್ಸಲ್ಲಿರೋ ಹಾಗಿದೆ. ಇಲ್ಲಿರೋ ಚಲೋ ಅಲ್ಲ, ಓಕೆನಿ. ಎದ್ದು ಜಾಗಿಂಗಿಗೇನು ಹೋಗಲ್ವಾ? ಹಾ ಕಾವೇರಿ, ಈಗ ಹೊರಟೆ. ಹೊರಡಿ ಅಧ್ಯಕ್ಷರೇ. ಅಲ್ಲೊಂದಷ್ಟು ಜನ ಹುಡುಗಿರು ನಿಮ್ನ ಮುತ್ಕೋಬಹುದು. ಹುಷಾರು. ಮತ್ತೆ ಜಾಗಿಂಗಿಗೆ ಹೋದಾಗ ಅಲ್ಲೇನಾದ್ರೂ ನಿಮ್ಗೆ ಸೃಷ್ಟಿಗಿಷ್ಟಿ ಸಿಕ್ಬಿಟ್ಟಾಳು, ಮತ್ತೊಂದ್ ಕತೆ ಏನಾದ್ರೂ ಶುರು ಮಾಡ್ಬಿಟ್ಟಾಳು. ಪ್ಲೀಸ್ ಕಾವೇರಿ, ಸುಮ್ಮನೆ ಇರು. ಬೆಳಗ್ಗೆನೆ ಆ ಸೃಷ್ಟಿ ಸುಪ್ರಭಾತ ಹಾಡಿ ನನ್ನ ಮೂಡೆಲ್ಲ ಹಾಳು ಮಾಡಬೇಡ. ಸುಮ್ಮನೆ ಹೇಳ್ದೆ ಕಣೋ. ಇವತ್ತು ನಿನ್ ಸ್ವೇರಿಂಗ್ ಸೆರೆಮನಿ ಅಲ್ವಾ? ಇವತ್ತು ನಿನ್ ಪಾಲಿಗೆ ವೆರಿ ಬಿಗ್ ಡೇ. ಇದಕ್ಕೆ ಯಾವ ತರ ಡ್ರೆಸ್ ಹಾಕೊಂತೀಯಾ? ಇನ್ನೂ ಅದೆಲ್ಲ ಫೈನಲೈಸ್ ಮಾಡಿಲ್ಲ. ಒಂದ್ ಕೆಲ್ಸ ಮಾಡು ಪ್ರೀತು, ತೀರಾ ಗ್ರ್ಯಾಂಡ್ ಆಗಿರೋದ್ನೆಲ್ಲ ಹಾಕೋಬೇಡ, ಅಷ್ಟೊಂದು ಚೆನ್ನಾಗಿರಲ್ಲ. ಸಿಂಪಲ್ ಆಗಿ ಕ್ಯಾಶುಯಲ್ ಆಗಿರೋದನ್ನ ಹಾಕೋ. ಆದ್ರೆ ಅದು ಡಿಗ್ನಿಫೈಡ್ ಆಗಿ ಕೂಡ ಇರಬೇಕು. ಅದನ್ನ ಚೂಸ್ ಮಾಡು. ಅಂದ್ರೆ ಫಾರ್ ಎಕ್ಸಾಂಪಲ್ ಲೈಟ್ ಕಲರ್ ಶರ್ಟ್ ಇರ್ಲಿ ಅಂಡ್ ಡಾರ್ಕ್ ಶೇಡ್ ಅಲ್ಲಿ ಕೋಟ್ ಇರ್ಲಿ. ಓಕೆ, ಡನ್. ಮತ್ತೆ ಹೇಗ್ ಬರ್ಲಿ? ಅಲ್ಲ ಕಣೋ, ಈ ತರ ಡ್ರೆಸ್ ಮಾಡ್ಕೊಂಡು ನೀನ್ ಹೇಗ್ ಬರ್ತೀಯಾ? ಅದ್ಯಾವ್ದೋ ಸಾಂಗ್ ಇದೆಯಲ್ಲ, ಬಾರೋ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಅನ್ಕೊಂಡು ಎತ್ತಿನ ಗಾಡಿನಲ್ಲಿ ಬರ್ತೀಯಾ? ಕಾವೇರಿ, ಎಷ್ಟು ಅಂತ ನನ್ನ ಕಾಲ ಎಳಿತೀಯಾ? ಸರಿ, ನಾನು ರೆಡಿಯಾಗಿ ಕಾಲ್ ಮಾಡ್ತೀನಿ. ಬಾಯ್. ಕಾವೇರಿ,
ನಾನಿವತ್ತು ಈ ಪೊಸಿಷನಲ್ಲಿ ಇರೋದಕ್ಕೆ ನೀನೇ ಕಾರಣ. ಸೊ ದಿಸ್ ವಿನ್ ಇಸ್ ಡೆಡಿಕೇಟೆಡ್ ಟು ಯು. ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು, ಯಾರು ಸ್ನೇಹದಿ ಬರುವರೋ ಅವರೇ ನಮ್ಮ. ಏನೋ ಇದು ಇಷ್ಟೊಂದು ಖುಷಿಯಾಗಿ ರೆಡಿ ಆಗ್ತಿದ್ಯಾ? ಅಯ್ಯೋ ಅಜ್ಜಿ, ಇವತ್ತು ನಮ್ಮ ಬಾಸ್ ಮಗಂದು ಸ್ವೇರಿಂಗ್ ಸೆರೆಮನಿ ಅಲ್ವಾ, ಅದಕ್ಕೆ. ಏನದು ಸೆರೆಮನೆನಾ? ಅಯ್ಯೋ ಅಜ್ಜಿ, ಅದು ಸೆರೆಮನೆ ಅಲ್ಲ, ಸ್ವೇರಿಂಗ್ ಸೆರೆಮನಿ ಅಂದ್ರೆ ಪ್ರಮಾಣ ವಚನ ಸಮಾರಂಭ. ಹೌದಾ, ಈಗ ಗೊತ್ತಾಯ್ತು ಬಿಡು. ಎಲೆಕ್ಷನ್ ಅಲ್ಲಿ ಪ್ರೀತಮ್ ಗೆದ್ದಿದ್ದಾರೆ, ಅದ್ರ ಸಂಭ್ರಮನಾ? ಓ, ಎಲ್ರು ಪ್ರೀತಮ್ನ ಅವ್ರ ತಂದೆ ರಾಮ್ಗೆ ಹೋಲಿಸ್ತಾರೆ. ಅಪ್ಪನ್ ತರನೇ ಮಗ ಅಂತ ಹೇಳ್ತಿದ್ದಾರೆ. ಮಗನು ಅಪ್ಪನ್ ತರನೇ ದೊಡ್ಡ ಸಾಧನೆ ಮಾಡ್ತಾನೆ. ಎಷ್ಟಾದ್ರೂ ಅಪ್ಪನ್ ತರನೇ ಮಗ. ಅಯ್ಯೋ, ನಾನೊಬ್ಳು ಏನು ಯೋಚನೆ ಮಾಡ್ದೇನೆ ಮಾತಾಡ್ತಿದ್ದೀನಲ್ಲ. ಇದು ಬೇಜಾರು ಮಾಡ್ಕೋಬೇಡ್ವೋ, ನಾನು ಹೇಳಿದ್ದು ಆ ಅರ್ಥದಲ್ಲ. ಸುಮ್ಮನೆ ಇರಜ್ಜಿ, ಎಲ್ರಿಗೂ ಅಪ್ಪ ಅಮ್ಮ ಇರ್ತಾರೆ, ತಿದ್ದಿ ಬುದ್ಧಿ ಹೇಳಿ ಬೆಳೆಸ್ತಾರೆ. ಮಕ್ಕಳು ಬೆಳವಣಿಗೆ ನೋಡಿ ಖುಷಿ ಪಡ್ತಾರೆ. ಆದ್ರೆ ನನಗೆ ಛೇ, ನಾನು ಯಾಕಾದ್ರೂ ಹುಟ್ಟಿದ್ನೋ, ನಂದು ಒಂದು ಜನ್ಮಾನ. ಎದು ಹಂಗೆಲ್ಲ ಮಾಡಬೇಡ್ವೋ, ನಾನಿದ್ದೀನಲ್ಲ ನಿಂಗೆ. ನಿಂಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಕಾವೇರಿ, ಹಲೋ ಕಾವೇರಿ. ಹಲೋ ಯದು, ಪ್ರೀತು ಸ್ವೇರಿಂಗ್ ಸೆರೆಮನಿಗೆ ರೆಡಿ ಆಗ್ತಿದ್ಯಾ? ಕಾವೇರಿ. ನೋಡು ಯದು, ಪ್ರೀತು ಇವತ್ತು ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ಚಾರ್ಜ್ ತಗೊಳ್ಳೋ ದಿನ. ಸೊ ಇದು ಎಲ್ರಿಗೂ ಇಂಪಾರ್ಟೆಂಟ್ ಡೇ ಆಗಿರಬೇಕು. ಅದಕ್ಕೆ ನಾವೆಲ್ಲ ಸೇರಿ ಇದನ್ನ ಒಂದೊಳ್ಳೆ ಇವೆಂಟ್ ಮಾಡಬೇಕು, ಗೊತ್ತಾಯ್ತಾ? ಓಕೆ ಕಾವೇರಿ, ಖಂಡಿತ ಮಾಡೋಣ. ಅದು ಸರಿ, ನೀನಿವತ್ತು ಹೇಗೆ ಬರ್ತಿದ್ಯಾ? ಓಹ್ ಸಾರಿ, ನಾನು ಮರ್ತೇ ಬಿಟ್ಟಿದ್ದೆ. ನಿನಗೆ ನಿಂದೆ ಓನ್ ವೆಹಿಕಲ್ ಇದೆ ಅಲ್ವಾ? ನಾನು ಮರ್ತೇ ಹೋಗಿದ್ದೆ ನೋಡು. ನೀನು ಅದರಲ್ಲೇ ಬರ್ಬೋದಲ್ವಾ? ಹೌದು. ಸರಿ ಸರಿ, ನೀನು ಇವಾಗ ರೆಡಿ ಆಗು, ನಾನು ನಿನಗೆ ಫಂಕ್ಷನಲ್ಲೇ ಸಿಗ್ತೀನಿ, ಓಕೆನಾ?